ಒಂದು ಅದ್ಭುತ ದಿನದಲ್ಲಿ ಮಾರ್ವೆಲ್ ಅವೆಂಜರ್ಸ್ಗಳಾದ ಐರನ್ ಮ್ಯಾನ್, ಕ್ಯಾಪ್ಟನ್ ಅಮೆರಿಕಾ, ಥಾರ್, ಹಲ್ಕ್ ಮತ್ತು ಸ್ಪೈಡರ್ ಮ್ಯಾನ್ ಭೂಮಿಯನ್ನು ರಕ್ಷಿಸುತ್ತಿದ್ದಾಗ ಅಚಾನಕ್ ಮಾಯಾಜಾಲದ ಬಾಗಿಲೊಂದು ತೆರೆಯಿತು. ಆ ಬಾಗಿಲಿನಿಂದ ಶಿನ್ಚಾನ್ ತನ್ನ ನಗುವಿನ ಜೊತೆಗೆ ಹೊರಬಂದ. ಡೋರೇಮಾನ್ ತನ್ನ ಪೌಚ್ನಿಂದ ಗ್ಯಾಜೆಟ್ಗಳನ್ನು ತೆಗೆದುಕೊಂಡು ಬಂದ. ಛೋಟಾ ಭೀಮ್ ತನ್ನ ಲಡ್ಡುಗಳೊಂದಿಗೆ ಬಂದ ಮತ್ತು ರೋಬೋ ಬಾಯ್ ತನ್ನ ರೋಬೋ ಶಕ್ತಿಗಳೊಂದಿಗೆ ಸೇರಿಕೊಂಡ. ಆಗ ಭೂಮಿಗೆ ತೊಂದರೆ ಕೊಡುತ್ತಿದ್ದ ದೊಡ್ಡ ದುಷ್ಟ ರಾಕ್ಷಸನನ್ನು ನೋಡಿ ಎಲ್ಲರೂ ಒಟ್ಟಾಗಿ ತಂಡವಾಗಲು ನಿರ್ಧರಿಸಿದರು. ಡೋರೇಮಾನ್ನ ಎನಿವೇರ್ ಡೋರ್ ಸಹಾಯದಿಂದ ಕ್ಷಣದಲ್ಲೇ ಅವನ ಬಳಿಗೆ ಹೋಗಿ ಐರನ್ ಮ್ಯಾನ್ ಲೇಸರ್ ಹೊಡೆದ. ಥಾರ್ ಮಿಂಚು ಕರೆಸಿದ. ಹಲ್ಕ್ ಮತ್ತು ಭೀಮ್ ತಮ್ಮ ಅಪಾರ ಬಲದಿಂದ ರಾಕ್ಷಸನನ್ನು ಹಿಡಿದರು. ರೋಬೋ ಬಾಯ್ ತಂತ್ರಜ್ಞಾನದಿಂದ ಅವನ ಶಕ್ತಿಯನ್ನು ಕಡಿಮೆ ಮಾಡಿದ ಮತ್ತು ಶಿನ್ಚಾನ್ ತನ್ನ ತಮಾಷೆಗಳಿಂದ ಎಲ್ಲರ ಮನಸ್ಸಿಗೆ ಧೈರ್ಯ ತುಂಬಿದಾಗ ಸ್ಪೈಡರ್ ಮ್ಯಾನ್ ಜಾಲದಿಂದ ರಾಕ್ಷಸನನ್ನು ಬಂಧಿಸಿದ. ದುಷ್ಟನ ಸೋಲಿನ ಸಂಭ್ರಮ ಇನ್ನೂ ತಣ್ಣಗಾಗುವ ಮೊದಲು ಆಕಾಶದಲ್ಲಿ ಕತ್ತಲ ಮೋಡಗಳು ಕವಿದವು. ಭವಿಷ್ಯದಿಂದ ಬಂದ ಟೈಮ್ ಟ್ರಾವೆಲ್ ಮಾಡುವ ದುಷ್ಟ ವಿಜ್ಞಾನಿ ಕ್ರೋನಸ್ ಎಲ್ಲಾ ಕಾರ್ಟೂನ್ ಲೋಕಗಳು ಮತ್ತು ಅವೆಂಜರ್ಸ್ಗಳ ಶಕ್ತಿಯನ್ನು ಕದ್ದುಕೊಳ್ಳಲು ಬಂದಿದ್ದ. ಆದರೆ ಐರನ್ ಮ್ಯಾನ್ ರೂಪಿಸಿದ ಹೊಸ ಯೋಜನೆ ಮತ್ತು ಡೋರೇಮಾನ್ನ ಟೈಮ್ ಸ್ಟಾಪ್ ವಾಚ್ ಸಹಾಯದಿಂದ ಎಲ್ಲರೂ ಮತ್ತೆ ಚುರುಕಾದರು. ಶಿನ್ಚಾನ್ ನಗುವಿನಿಂದ ಭಯ ಓಡಿಸಿದ. ಛೋಟಾ ಭೀಮ್ ಲಡ್ಡು ತಿಂದೆ ಇನ್ನಷ್ಟು ಬಲಶಾಲಿಯಾದ. ರೋಬೋ ಬಾಯ್ ಕ್ರೋನಸ್ನ ಯಂತ್ರವನ್ನು ಹ್ಯಾಕ್ ಮಾಡಿದ. ಥಾರ್ನ ಮಿಂಚು ಮತ್ತು ಹಲ್ಕ್ನ ಬಲದಿಂದ ಆ ಯಂತ್ರ ನಾಶವಾಯಿತು ಮತ್ತು ಸ್ಪೈಡರ್ ಮ್ಯಾನ್ ಕ್ರೋನಸ್ನನ್ನು ಜಾಲದಲ್ಲಿ ಸಿಕ್ಕಿಹಾಕಿದ. ಕೊನೆಗೆ ಕ್ಯಾಪ್ಟನ್ ಅಮೆರಿಕಾ ಮಕ್ಕಳಿಗೆ ಸ್ನೇಹ, ಧೈರ್ಯ ಮತ್ತು ಒಗ್ಗಟ್ಟು ಬಲಕ್ಕಿಂತ ದೊಡ್ಡ ಶಕ್ತಿ ಎಂದು ಹೇಳಿದಾಗ